Namaste dear learners. Today we will discuss about the poem called Once Upon a Time, which is prescribed for BA second semester Basic English Rani Channamma University Belagavi. This is our second session. In our first session we discussed about the poet of the poem Gabriel Okara. In this session we will discuss the literary devices which are used in the poem Once Upon a Time. I am Basavaraj Biligi, Assistant Professor of English, GFCC Yaragatti. In this session we will learn literary devices in the poem Once Upon a Time by Gabriel Okara. Before going to discuss the literary devices, we will discuss a few points about the poet. Gabriel Okara, as you know, was born in the year 1921 and died in the year 2019. He was a Nigerian novelist, poet, and he was born in Enogwa, Bayelsa State, Nigeria. Gabriel Okara is considered to be the first modernist poet of Anglophone Africa. ಆಫ್ರಿಕಾ ದೇಶದಲ್ಲಿ ಹುಟ್ಟಿಕೊಂಡಂತಹ ಮೊಟ್ಟ ಮೊದಲನೆಯ ಆಧುನಿಕ ಕವಿ ಅಂತ ಗೇಬ್ರಿಯಲ್ ಒಕಾರ ಅವರನ್ನು ಕರೆಯಲಾಗ್ತದೆ. ವರ್ಕ್ಸ್ ಆಫ್ ಒಕಾರ, ಒಕಾರ ಅವರು ಬರೆದಂತಹ ಕವಿತೆಗಳಲ್ಲಿ ಬಹಳಷ್ಟು ಪ್ರಸಿದ್ಧವಾದಂತಹ ಕವಿತೆಗಳಂತಂದರೆ ಪಿಯಾನೋ ಆ್ಯಂಡ್ ಡ್ರಮ್ಸ್ ಆ್ಯಂಡ್ ಯು ಲಾಫ್ಡ್ ಪಿಯಾನೋ ಆ್ಯಂಡ್ ಡ್ರಮ್ಸ್, ಯು ಲಾಫ್ಡ್ ಅನ್ನುವಂತಹ ಕವಿತೆಗಳು. ಅದೇ ರೀತಿ ಒನ್ಸ್ ಅಪಾನ್ ಅ ಟೈಮ್ ಆಲ್ಸೋ ವಿ ಸೀಸ್ ಆಲ್ ದೀಸ್ 3 poems ಆನ್ ದ ಸಿಲೆಬಸ್ ಆಫ್ ಯೂನಿವರ್ಸಿಟಿ ಟೈಮ್ ಆ್ಯಂಡ್ ಅಗೇನ್. Now we will discuss the literary devices which are used in the poem Once Upon a Time. First we will discuss simile. ಸಿಮಿಲಿ ಅಂತಂದರೆ ಯಾವ ಒಂದು ವಾಕ್ಯದಲ್ಲಿ ಲೈಕ್, ಸೋ ಆ್ಯಸ್ ಅನ್ನುವಂತಹ ಪದಗಳಿರ್ತವೆ ಅವುಗಳನ್ನು ನಾವು ಅದರಂತೆ ಅಂತಂದಂಗೆ. ಸಿಮಿಲಿ ಅಂತಂದರೆ ಇಟ್ ಈಸ್ ಅ ಫಿಗರ್ ಆಫ್ ಸ್ಪೀಚ್. ಸಿಮಿಲಿ ಅಂದರೆ ಅದರಂತೆ ಕನ್ನಡದಲ್ಲಿ. I have taken line from the poem 20 and 21st line. I have learned to wear many faces like dresses. ಇಲ್ಲಿ ಲೈಕ್ ಅನ್ನುವಂತಹ ಏನು ಪದ ಇದೆಯಲ್ಲ, ದಿಸ್ ಶೋಸ್ ಅಸ್ ದಟ್ ದ ಪೊಯೆಟ್ ಯೂಸಸ್ ಸಿಮಿಲಿ. ನಾನು ಡ್ರೆಸ್ಗಳಂತೆ, ಬಟ್ಟೆಗಳಂತೆ ಮುಖವಾಡಗಳನ್ನು ಧರಿಸುವುದನ್ನು ಕಲಿತಿದ್ದೇನೆ. ಅವುಗಳಂತೆ, ಡ್ರೆಸ್ಗಳಂತೆ, ಬಟ್ಟೆಗಳಂತೆ, ಅಂತೆ ಅನ್ನುವಂತಹದ್ದು ಸಿಮಿಲಿ ಆಗ್ತದೆ. ದ ಫೇಸಸ್ ಆಫ್ ದ ಪರ್ಸೋನಾ ಆರ್ ಕಂಪೇರ್ಡ್ ಟು ಡ್ರೆಸ್ಸಸ್. ಇಲ್ಲಿ ಕಂಪ್ಯಾರಿಸನ್ ಇರ್ತದೆ, ಹೋಲಿಕೆ ಇರ್ತದೆ ಸಿಮಿಲಿಯಲ್ಲಿ. ವ್ಯಕ್ತಿ ಧರಿಸುವಂತಹ ಮುಖವಾಡಗಳನ್ನು ಅವನು ಬದಲಿಸುವಂತಹ ಬಟ್ಟೆಗಳಿಗೆ ಕಂಪೇರ್ ಮಾಡಲಾಗಿದೆ, ಹೋಲಿಕೆಯನ್ನು ಮಾಡಲಾಗಿದೆ. ಇನ್ ದ್ಯಾಟ್ ಹಿ ಸೈಕಲ್ಸ್ ಥ್ರೂ ದಮ್ ಬೇಸ್ಡ್ ಆನ್ ವೇರ್ ಹಿ ಈಸ್. He simply switches between the personality pace he puts on to conform to where he goes. The poet uses this kind of technique, literary device, to bring about a kind of comparison in the poem. ಕವಿತೆಯಲ್ಲಿ ಎರಡು ವಸ್ತುಗಳ ಮಧ್ಯೆ ಹೋಲಿಕೆಯನ್ನು ಮಾಡ್ತಾ ಕವಿಗಳು ತಮ್ಮ ವಿಚಾರಗಳನ್ನು ಮಂಡನೆ ಮಾಡ್ತಾ ಹೋಗ್ತಾರೆ. ಈ ಲೈನಲ್ಲಿ, ಈ ಸಾಲಿನಲ್ಲಿ ಮುಖವಾಡಗಳನ್ನು ಬಟ್ಟೆಗಳಿಗೆ, ಮಾನವನು ಅಥವಾ ವ್ಯಕ್ತಿಗಳು ಬದಲಿಸುವಂತಹ ಬಟ್ಟೆಗಳಿಗೆ ಹೋಲಿಕೆ ಮಾಡಲಾಗಿದೆ. ಇನ್ನೊಂದು ಲೈನು, ವಿತ್ ಆಲ್ ದೇರ್ ಕನ್ಫಾರ್ಮಿಂಗ್ ಸ್ಮೈಲ್ಸ್ ಲೈಕ್ ಅ ಫಿಕ್ಸ್ಡ್ ಪೋರ್ಟ್ರೇಟ್ ಸ್ಮೈಲ್, ಹಿಯರ್ ಅಗೇನ್ ಯು ಸಿ ಲೈಕ್. ಈ ವಾಕ್ಯದ ಅರ್ಥ ಏನು ಅಂತಂದರೆ, ನಾವು ಎಲ್ಲರೂ ಯಾವ ರೀತಿ ನಗ್ತೀವಿ ಅಂತಂದರೆ, ನಮ್ಮ ಒಂದು ಪೋರ್ಟ್ರೇಟ್ ಅಂದರೆ ಫೋಟೋದಲ್ಲಿ ಫೋಟೋವನ್ನು ತೆಗೆಯುವಂತಹ ಸಮಯದಲ್ಲಿ ಕ್ಯಾಮ್ರಾಮ್ಯಾನ್ ಸ್ಮೈಲ್ ಪ್ಲೀಸ್ ಅಂದಾಗ ಯಾವ ರೀತಿಯ ಕೃತಕವಾದಂತಹ ನಗುವನ್ನು ನಗ್ತೀವಲ್ಲ, ಅದೇ ರೀತಿ ಆಲ್ ದ ಪೀಪಲ್ ಹ್ಯಾವ್ ಲರ್ನ್ಡ್ ಟು ಲಾಫ್ ಆರ್ಟಿಫಿಷಿಯಲಿ. ಕೃತಕವಾಗಿ ಒಂದು ಫೋಟೋದಲ್ಲಿರುವಂತಹ ನಗುವಿನ ಥರ
ನಗುವುದಕ್ಕೆ ನಾವೆಲ್ಲರೂ ನಗುತ್ತಾ ಇದ್ದೇವೆ ಅನ್ನುವಂಥ ವಿಚಾರಗಳನ್ನು ಹೇಳ್ತಾರೆ. ದ ಪರ್ಸೋನಾ ಸೆವೆರಲ್ ಫೇಸಸ್ ಹ್ಯಾವ್ ಸ್ಮೈಲ್ಸ್ ಕಂಪೇರ್ಡ್ ಹಿಯರ್ ಟು ಅ ಫಿಕ್ಸ್ಡ್ ಪೋರ್ಟ್ರೇಟ್ ಸ್ಮೈಲ್. ಈ ಲೈನ್ನಲ್ಲಿ ನಗುವಂತಹ ವ್ಯಕ್ತಿಯ ನಗುವನ್ನು ಒಂದು ಪೋರ್ಟ್ರೇಟ್, ಒಂದು ಫೋಟೋದಲ್ಲಿ ಇರುವಂತಹ ನಗುವಿಗೆ, ಕೃತಕ ನಗುವಿಗೆ ಹೋಲಿಕೆ ಮಾಡಲಾಗಿದೆ. ದ ಸ್ಮೈಲ್ ಅ ಪರ್ಸನ್ ಪುಟ್ಸ್ ಇನ್ ಅ ಫೋಟೋಗ್ರಾಫ್ ಆರ್ ಪೋರ್ಟ್ರೇಟ್ ಆಫ್ ದೆಮ್ಸೆಲ್ಸ್ ಈಸ್ ಆಫನ್ ನಾಟ್ ರಿಪ್ರೆಸೆಂಟೇಟಿವ್ ಆಫ್ ದ ನಾರ್ಮಲ್ state of being of the person. As we know, when we take a photograph, we smile artificially, hiding all our feelings. ನಮ್ಮೆಲ್ಲ ಭಾವನೆಗಳನ್ನು ಹತ್ತಿಕ್ಕಿ ಫೋಟೋ ತೆಗೆಯುವಂತಹ ಸಮಯದಲ್ಲಿ ಕೃತಕವಾದಂತಹ ನಗುವನ್ನು ತೋರ್ಪಡಿಸ್ತೀವಿ. ಅದೇ ರೀತಿ ಮಾನವನು ಕೂಡ ನಿಜ ಜೀವನದಲ್ಲಿಯೂ ಕೂಡ ಮಾನವ ಕೃತಕವಾದಂತಹ ನಗುವನ್ನು ಲೈಕ್ ಸ್ಮೈಲ್ ಇನ್ ದ ಫೋಟೋಗ್ರಾಫ್ ಹ್ಯಾವ್ ಲರ್ನ್ಡ್ ಅಂತ ಕವಿಗಳು ಹೇಳ್ತಾರೆ. ಆ್ಯಂಡ್ ಈಸ್ ಆಲ್ಸೋ ಆಫನ್ ಅನ್ಕಂಫರ್ಟೇಬಲ್ ಆ್ಯಂಡ್ ಆ್ಯನ್ ಎಕ್ಸಾಜರೇಟೆಡ್ ಪ್ರಿಟೆನ್ಸ್ ಆಫ್ ಹ್ಯಾಪಿನೆಸ್. ಪ್ರಿಟೆನ್ಸ್, PRETENC, ಪ್ರಿಟೆನ್ಸ್ ಅಂದರೆ ನಾಟಕೀಯ. ಅಕಾರ್ಡಿಂಗ್ ಟು ಪೋಯೆಟ್, ಇನ್ ದ ಫೋಟೋಗ್ರಾಫ್, ವೆನ್ ಅ ಫೋಟೋಗ್ರಾಫರ್ ಈಸ್ ಟೇಕಿಂಗ್ ಅವರ್ ಫೋಟೋ, ವಿ ಸ್ಮೈಲ್ ಆರ್ಟಿಫಿಷಿಯಲಿ ಆ್ಯಂಡ್ ಇಟ್ ಈಸ್ ನಥಿಂಗ್ ಬಟ್ ಪ್ರಿಟೆನ್ಸ್, ಡ್ರಾಮಾ, ನಾಟಕ. ಅದಕ್ಕಾಗಿ ನಿಜ ಜೀವನದಲ್ಲಿಯೂ ಕೂಡ ಮನುಷ್ಯ ಈ ರೀತಿಯಾದಂಥ ನಗುವನ್ನು ನಗುತ್ತಾ ಇದ್ದಾನೆ ಅಂತ ಹೇಳ್ತಾರೆ. ಸಿಮಿಲರ್ ಟು ದ ಪ್ರಿಟೆನ್ಸ್ ದ ಪರ್ಸೋನಾ ಪರ್ಫಾರ್ಮ್ಸ್ ಹಿಯರ್ ವಿತ್ ಹಿಸ್ ಸೆವೆರಲ್ ಸ್ಮೈಲಿಂಗ್ ಫೇಸಸ್. ನಾವು ಒಂದು ನಗುವಿನ ಮುಖವಾಡವನ್ನು ಧರಿಸಿರ್ತೀವಿ, ಆದರೆ ಒಳಗೆ ಸಾವಿರಾರು ಬೇಗುದಿಗಳು ಇರ್ತವೆ ಅನ್ನುವಂತಹ ವಿಚಾರಗಳನ್ನು ಕವಿಗಳು ಒಂದು ಫೋಟೋಕ್ಕೆ ಹೋಲಿಕೆ ಮಾಡಿ ಹೇಳ್ತಾರೆ. ನೆಕ್ಸ್ಟ್ ಲೈನ್ ಈಸ್, ಮೈ ಲಾಫ್ ಇನ್ ದ ಮಿರರ್ ಶೋಸ್ ಓನ್ಲಿ ಮೈ ಟೀತ್ ಲೈಕ್ ಅ ಸ್ನೇಕ್ಸ್ ಬೇರ್ ಫ್ಯಾಂಗ್ಸ್. ಒನ್ಸ್ ಅಗೇನ್ ಹಿಯರ್ ದೆರ್ ಇಸ್ ಲೈಕ್ ಅನ್ನುವಂಥ ಪದ ಮತ್ತೊಮ್ಮೆ ಬಳಕೆ ಮಾಡಲಾಗಿದೆ. ಹಿ ಸೇಸ್, ವೆನ್ ಎವರ್ ಐ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ದ ಮಿರರ್ ಆ್ಯಂಡ್ ಲಾಪ್ಸ್. ನಾನು ಕನ್ನಡಿಯ ಮುಂದೆ ನಿಂತು ನಕ್ಕಾಗ ನನ್ನ ಹಲ್ಲುಗಳು ನನಗೆ ಯಾವ ರೀತಿ ಕಾಣ್ತವೆ ಅಂತಂದರೆ, ಸ್ನೇಕ್ಸ್ ಬೇರ್ ಪ್ಯಾಂಗ್ಸ್. ಸ್ನೇಕ್ ಅಂದರೆ ಹಾವು ಏನು ಕಚ್ಚುವ ಮುಂದೆ ಹಿಸ್ ಅಂತ ಮಾಡ್ತದಲ್ಲ, ಅಂತಹ ಒಂದು ನಗುವನ್ನು ನಾವು ನಗ್ತಾ ಇದ್ದೀವಿ. ಮುಂದುಗಡೆ ನಗ್ತಿರ್ತೀವಿ, ಆದರೆ ನಮ್ಮ ಹಲ್ಲುಗಳು ವಿಷಪೂರಿತವಾಗಿರ್ತವೆ ಅಂತ ಕವಿಗಳು ಹೇಳ್ತಾರೆ. The father's teeth are compared to a snake's fangs because of the connotation of a snake, deception and deceitfulness. ಇಲ್ಲಿ ಈ ಸಾಲಿನಲ್ಲಿ ತಂದೆ ನಗುವಾಗ ತೋರ್ಪಡಿಸುವಂಥ ಹಲ್ಲುಗಳನ್ನು ಹಾವಿನ ಹಲ್ಲುಗಳಿಗೆ ಹೋಲಿಕೆ ಮಾಡಲಾಗಿದೆ. ದೇರ್ ಇಸ್ ಅ ಕಂಪ್ಯಾರಿಸನ್ ಬಿಟ್ವೀನ್ ದ ಲಾಫ್ ಆಫ್ ದ ಫಾದರ್ ಆ್ಯಂಡ್ ದ ಪ್ಯಾಂಗ್ಸ್ ಆಫ್ ಅ ಸ್ನೇಕ್. ಹಾವು, ಆಸ್ ವಿ ನೋ, represents ಡಿಸೆಪ್ಷನ್, ಮೋಸ. ಹಾವು ಅಂತಂದರೆ ಮೋಸ. ಫಾರ್ ಎಕ್ಸಾಂಪಲ್, ರಿಮೆಂಬರ್ ಆ್ಯಡಮ್ ಆ್ಯಂಡ್ ಈವ್. ಬೈಬಲ್ನಲ್ಲಿ ಬರುವಂತಹ ಆ್ಯಡಮ್ ಮತ್ತು ಈವ್ ಅವರ ಒಂದು ಕಥೆಯನ್ನು ನಾವು ನೆನಪಿಸ್ಕೊಂಡ್ರೆ, ಹಾವು ರಿಪ್ರೆಸೆಂಟ್ಸ್ ಡಿಸೆಪ್ಷನ್, ಮೋಸ, ವಂಚನೆಗೆ ಮತ್ತು ಮೋಸಕ್ಕೆ ನಾವು ಹಾವನ್ನು ಒಂದು ಚಿತ್ರಣವನ್ನು ಕೊಡ್ತೀವಿ. ಅದೇ ರೀತಿ ಮಾನವನ ನಗುವು ಕೂಡ ಹಾವಿನ ವಂಚನೆಯ ರೀತಿಯಾಗಿದೆ ಅಂತ ಹೇಳ್ತಾರೆ. ದ ಫಾದರ್ ನೋ ಲಾಂಗರ್ ಶೋಸ್ ಸಿನ್ಸಿರಿಟಿ ವೆನ್ ಹಿ ಲಾಪ್ಸ್. ಆಲ್ ಆಫ್ ಅಸ್, ಎಲ್ಲರೂ ಕೂಡ ನಗುವ ಮುಂದೆ ನಮ್ಮ ಪ್ರಾಮಾಣಿಕತೆಯನ್ನು ತೋರ್ಪಡಿಸುವುದಿಲ್ಲ. ಒಳಗಡೆ ಏನೋ ಕೆಟ್ಟದಾದಂಥ ವಿಚಾರಗಳನ್ನು ಇಟ್ಕೊಂಡು ನಮ್ಮ ಮುಖದ ಮೇಲೆ ನಗುವನ್ನು ತೋರ್ಪಡಿಸ್ತೀವಿ ಅಂತ ಹೇಳ್ತಾರೆ. And so his teeth are deceptive as they don't reflect his true feelings. Our smiles, all the smiles which we give to other people, do not represent our true feelings. ನಮ್ಮ ನಿಜವಾದಂತಹ ಭಾವನೆಗಳನ್ನು ಹುದುಗಿಟ್ಟು, ನಿಜವಾದಂತಹ ಬೇಗುದಿಯನ್ನು ಹತ್ತಿಕ್ಕಿ ನಾವು ಸಮಾಜಕ್ಕೆ ಅಥವಾ ಜಗತ್ತಿಗೆ ನಗುಮುಖವನ್ನು ತೋರಿಸ್ತೀವಿ ಅಂತ ಕವಿಗಳು ಹೇಳ್ತಾರೆ. He himself becomes something like a snake through this deception. ಮಾನವ ಯಾವ ರೀತಿಯಾಗಿದ್ದಾನೆ? ಜಸ್ಟ್ ಲೈಕ್ ಸ್ನೇಕ್, ಹಾವಿನ ಥರ ನಾವು ಕೂಡ ಮೋಸ, ವಂಚನೆಗಳನ್ನು ನಮ್ಮ
ನಡವಳಿಕೆಯಲ್ಲಿ ಮೈಗೂಡಿಸಿಕೊಂಡು ಬಿಟ್ಟಿದ್ದೇವೆ ಅಂತ ಕವಿಗಳು ಹೇಳ್ತಾರೆ. ದ ನೆಕ್ಸ್ಟ್ ಲಿಟರರಿ ಡಿವೈಸ್ ಈಸ್ ಮೆಟಾಫರ್. ಮೆಟಾಫರ್ ಅಂತಂದರೆ ಅದರಂತೆ ಅಂತಂದಂಗೆ. ವೈಲ್ ದೇರ್ ಐಸ್ ಬ್ಲಾಕ್ ಕೋಲ್ಡ್ ಐಸ್. ಸಿ ಹಿಯರ್ ಐಸ್ ಆರ್ ಕಂಪೇರ್ಡ್ ಟು ಐಸ್. ಕಣ್ಣುಗಳು ಐಸ್ ಥರ ಆಗಿವೆ ಅಂತ ಹೇಳ್ತಾರೆ. ದ ಐಸ್ ಆಫ್ ದ ಪೀಪಲ್ ಆರ್ ಕಂಪೇರ್ಡ್ ಟು ಐಸ್ ಬ್ಲಾಕ್ಸ್. ಈ ಸಾಲಿನಲ್ಲಿ ಮಾನವನ ಕಣ್ಣುಗಳನ್ನು ಐಸ್ ಬ್ಲಾಕಿಗೆ ಹೋಲಿಕೆ ಮಾಡಲಾಗಿದೆ. ಆ್ಯಂಡ್ ಅನ್ವೆಲ್ಕಮಿಂಗ್ ದೇ ಆರ್. ಅಂದರೆ ಕೋಲ್ಡ್ನಲ್ಲಿ ಹೋಗುವುದಕ್ಕೆ, ಐಸ್ ಬ್ಲಾಕ್ಗಳಲ್ಲಿ ಹೋಗುವುದಕ್ಕೆ ಮಾನವ ಯಾವ ರೀತಿ ಹಿಂಜರಿತಾನೆ, ಅದೇ ರೀತಿ ನಮ್ಮ ಕಣ್ಣುಗಳು ಕೂಡ ಐಸ್ ಬ್ಲಾಕ್ನ ಥರ ಕೆಲಸವನ್ನು ಮಾಡ್ತಾ ಇದ್ದಾವೆ. ಇಟ್ ಎಂಪಸೈಸಸ್ ಹೌ ಕ್ಯಾಲಸ್ ಆ್ಯಂಡ್ ಅನ್ಪೀಲಿಂಗ್ ದ ಪೀಪಲ್ ಹ್ಯಾವ್ ಬಿಕಮ್. ದಿಸ್ ಲೈನ್ ಟೆಲ್ಸ್ ಅಸ್ ಹೌ ಪೀಪಲ್ ಹ್ಯಾವ್ ಲಾಸ್ಟ್ ದೇರ್ ಫೀಲಿಂಗ್ಸ್, ಹೌ ಪೀಪಲ್ ಹ್ಯಾವ್ ಬಿಕಮ್ ಸ್ಟೋನ್ ಹಾರ್ಟೆಡ್. ಮಾನವನು ಯಾವ ರೀತಿ ಕಲ್ಲಿನ ಮನಸ್ಸನ್ನು ಹೊಂದಿದ್ದಾನೆ ಅನ್ನುವಂಥ ವಿಚಾರಗಳನ್ನು ಕವಿಗಳು ಈ ಲೈನಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ. ರಿಪಿಟೇಷನ್ ಅಂತಂದರೆ ಮರಳಿ ಸೇಮ್ ಲೈನ್ ಮರಳಿ ಬರುವುದನ್ನು ನಾವು ರಿಪಿಟೇಷನ್ ಅಂತ ಕರಿತೀವಿ. ದ ಪೊಯೆಟ್ಸ್ ಯೂಸ್ ರಿಪಿಟೇಷನ್ ಟು ಎಂಪಸೈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಥೀಮ್ಸ್ ಆಫ್ ದ ಪೋಯಮ್. ರಿಪಿಟೇಷನನ್ನು ಯಾಕೆ ಉಪಯೋಗಿಸ್ತಾರೆ ಅಂತಂದರೆ, ಆ ಒಂದು ವಿಷಯವನ್ನು ಮೇಲಿಂದ ಮೇಲೆ ಓದುಗರ ತಲೆಯಲ್ಲಿ ಹಾಕುವುದಕ್ಕೋಸ್ಕರ ದ ಪೋಯೆಟ್ಸ್ ಯೂಸ್ a literary device called repetition. And in this poem the line called once upon a time comes time and again. ಬಹಳಷ್ಟು ಸಮಯ once upon a time ಅನ್ನುವಂತಹ ಸಾಲು ಮರಳಿ ಬರ್ತದೆ. ನೆಕ್ಸ್ಟ್ ಎಂಜಾಂಬ್ಮೆಂಟ್ ಅಂತಂದರೆ ಇಟ್ ಈಸ್ ಅ ಲಿಟರರಿ ಡಿವೈಸ್ ವೇರ್ ಇನ್ ಅ ಲೈನ್ runs onto a new line without a stop or pause. ಒಂದು ಸಾಲು ಮುಂದಿನ ಸಾಲಿನ ಜೊತೆಗೆ ಕೂಡಿಕೊಂಡಿರ್ತದೆ, ಯಾವುದೇ ಚಿಹ್ನೆ ಇಲ್ಲದೆ, ಫುಲ್ ಸ್ಟಾಪ್ ಅಥವಾ ಪಾಸ್ ಇಲ್ಲದೆ, ಕಾಮಾ ಇಲ್ಲದೆ ಮುಂದಿನ ಸಾಲಿನೊಂದಿಗೆ ಕೂಡಿಕೊಂಡಿರ್ತದೆ. ಅದನ್ನು ನಾವು ಎಂಜಾಂಬ್ಮೆಂಟ್ ಅಂತ ಕರಿತೀವಿ. ಅದಕ್ಕೆ ಉದಾಹರಣೆ, ಆ್ಯಂಡ್ ಐ ಹ್ಯಾವ್ ಲರ್ನ್ ಟು ಲಾಫ್ ವಿತ್ ಓನ್ಲಿ ಮೈ ಟೀತ್ ಆ್ಯಂಡ್ ಸೇಕ್ ಹ್ಯಾಂಡ್ಸ್ ವಿದೌಟ್ ಮೈ ಹಾರ್ಟ್. See, there is no full stop or comma in these lines, and this is what we called enjambment. A line runs on to the next line. ಒಂದು ಸಾಲು ಮುಂದಿನ ಸಾಲಿಗೆ ಜೋಡಣೆಯಾಗಿರ್ತದೆ. ಯಾವುದೇ ಒಂದು ಫುಲ್ ಸ್ಟಾಪ್ ಅಥವಾ ಕಾಮಾ ಇಲ್ಲದೆ ಮುಂದಿನ ಸಾಲಿನೊಂದಿಗೆ ಜೋಡಣೆಯಾಗಿರುವುದನ್ನು ಎಂಜಾಂಬ್ಮೆಂಟ್ ಅಂತ ಕರಿತೀವಿ. Another example for enjambment is, they used to laugh with their hearts and laugh with their eyes. Once upon a time, my child, they used to laugh with their hearts and laugh with their eyes. See, here also there is no full stop or comma when the line runs to the next line. Next literary device is alliteration. Alliteration ಅಂತಂದರೆ repetition of consonant sounds. ವ್ಯಂಜನಗಳನ್ನು ಮೇಲಿಂದ ಮೇಲೆ ಉಪಯೋಗಿಸುವುದನ್ನು ನಾವು ಎಲಿಟ್ರೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಸೇಕ್ ಹ್ಯಾಂಡ್ಸ್ ವಿದೌಟ್ ಹಾರ್ಟ್ಸ್. 8ನೇ ಸಾಲಿನಲ್ಲಿ ಎಚ್ ಕಾನ್ಸೋನೆಂಟ್ ಈಸ್ ಗಾಟ್ ರಿಪೀಟೆಡ್ 2 times. 2 ಬಾರಿ ಎಚ್ ಪದ ರಿಪೀಟ್ ಆಗಿದೆ. ದಟ್ಸ್ ವಾಟ್ ವಿ ಕಾಲ್ ಎಲಿಟ್ರೇಷನ್. ಆಫ್ಟರ್ ಬೀಯಿಂಗ್ ಬೋರ್ಡ್ 32ನೇ ಲೈನಲ್ಲಿ ಬಿ ಪದ 2 ಬಾರಿ ಉಪಯೋಗಿಸಲ್ಪಟ್ಟಿದೆ. ಬಟ್ ಬಿಲೀವ್ ಮೀ ಸನ್ ಇನ್ ಲೈನ್ 33 ಬಿ ಈಸ್ ಯೂಸ್ಡ್ ಫಾರ್ 2 times. ದಿಸ್ ಈಸ್ ವಾಟ್ ವಿ ಕಾಲ್ ಎಲಿಟ್ರೇಷನ್. ಎಲಿಟ್ರೇಷನ್ ಅಂತಂದರೆ ರಿಪಿಟೇಷನ್ ಆಫ್ ಕಾನ್ಸೋನೆಂಟ್ ಸೌಂಡ್ಸ್. ವ್ಯಂಜನಗಳ ಬಳಕೆ, ವ್ಯಂಜನಗಳನ್ನು ಒಂದಕ್ಕಿಂತ ಹೆಚ್ಚು ಬಾರಿ ಬಳಕೆ ಮಾಡುವುದನ್ನು ನಾವು ಎಲಿಟ್ರೇಷನ್ ಅಂತ ಕರಿತೀವಿ. ನೆನಪಿಟ್ಕೊಳ್ರಿ. Thank you very much. We will discuss other things in our next video class. Thank you.